ನಮಸ್ತೆ ನನ್ನ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನು ಇವತ್ತು ಒಂದು ಉತ್ತಮವಾದ ಸೆಂಟೆಲ್ಲೋ ಹೂವಿನ ತೋಟದಲ್ಲಿ ಇದ್ದೀನಿ. ರೈತ ಬಾಂಧವರೇ, ಹೂವಿನ ಕೃಷಿಯನ್ನು ಎಲ್ಲ ರೈತರು ಬೆಳೀತಾರೆ. ಆದರೆ ಉತ್ತಮವಾಗಿ ಬೆಳೀತಕ್ಕಂಥ ರೈತ ಸ್ವಲ್ಪ ಶ್ರಮ ಅದಕ್ಕೆ ಹೆಚ್ಚು ವಹಿಸಿರ್ತಾರೆ. ಅದೇ ರೀತಿ ಅದಕ್ಕೆ ಆರೈಕೆಗೆ ಬೇಕಾಗಿರ್ತಕ್ಕಂತಹ ಗೊಬ್ಬರದ ಪೂರೈಕೆ ಆಗಿರ್ಬೋದು, ಕಳೆಯ ಪೂರೈಕೆ ಆಗಿರ್ಬೋದು, ನೀರಿನ ಪೂರೈಕೆ ಆಗಿರ್ಬೋದು, ತಾವುಗಳು ಅಚ್ಚುಕಟ್ಟಾಗಿ ಮಾಡಿದಾಗ ಈ ರೀತಿಯ ಉತ್ತಮವಾದ ಹೂವಿನ ತೋಟ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವಿನ ತೋಟ, ಯಾವ ರೀತಿ ಮಗ್ಗು ಇದೆ, ಯಾವ ರೀತಿ ಹರಡ್ಕೊಂಡಿದೆ ಎಲ್ಲ ಗಮನಿಸ್ತಾ ಇದ್ದೀರ ತಾವುಗಳು. ಇದು ಯಾವಾಗ ಹೂವು ಬರುತ್ತೆ ಅಂದರೆ ಸ್ನೇಹಿತರೆ, ಮುಂದಿನ ತಿಂಗಳು ದಸರಾ ಇದೆ. ದಸರಾಕ್ಕೆ ಉತ್ತಮವಾದ ಕಟಾಪು ಬೀಳುತ್ತೆ ಸ್ನೇಹಿತರೆ. ಆ ಸಮಯದಲ್ಲಿ ಉತ್ತಮವಾದ ಕಟಾಪು ಬಿದ್ದಾಗ ಮಾರಿಗೆ 100-200 ರೂಪಾಯಿವರೆಗೂ ಇರುತ್ತೆ ಹೊತ್ತು ಬೆಲೆ. ಹೂವಿನ ಬೆಲೆ ನೋಡ್ತಾ ಇದ್ದೀರ ನೀವು ಯಾವ ರೀತಿ ಏರಿಕೆ ಆಗಿತ್ತು, ಈಗ ಸ್ವಲ್ಪ ಇಳಿತಾ ಬಂದಿದೆ, ಮತ್ತು ದಸರಾ ಬರ್ತಿದ್ದಂಗೆ ಜಂಪ್ ಆಗ್ತಾ ಹೋಗುತ್ತೆ. ಈ ರೀತಿ ಏರಿಕೆ ಆದಾಗ ನಾವು ಹೆಚ್ಚು ಲಾಭವನ್ನು ಮಾಡುವುದು. ನೋಡಿ, ತಪ್ಪದೆ ನೀವು ಆರೈಕೆ ಕಡೆ ಗಮನ ಕೊಡಬೇಕಾಗುತ್ತೆ. ಈ ಹಂತದಲ್ಲಿ ನೀವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ನೋಡಿ, ಈ ಸಮಯದಲ್ಲಿ ಔಷಧಿಯ ಪೂರೈಕೆಯ ಕಡೆ ತುಂಬ ಒತ್ತು ಕೊಡಬೇಕಾಗುತ್ತೆ. 6 ದಿನಕ್ಕೊಮ್ಮೆ ಹೂವನ್ನು ಕಟಾಪು ಮಾಡ್ತಿದ್ದೀರಾ ಅಂದಾಗ ಅಂದೇ ಔಷಧಿಯನ್ನು ಸಿಂಪಡಿಸ್ಬೇಕಾಗುತ್ತೆ. ಔಷಧಿ ಬರೀ ಸಿಂಪಡಿಸೋದಷ್ಟೇ ಅಲ್ಲ, ಉತ್ತಮವಾದ ಕ್ವಾಲಿಟಿ ಇರತಕ್ಕಂಥ ಔಷಧಿಯನ್ನು ತೊಗೊಂಬರಬೇಕು. ನಿಮ್ಮ ಹೂವಿನಲ್ಲಿ ಯಾವ ಕುಂದುಕೊರತೆಗಳಿದೆ, ಕುಂದುಕೊರತೆಗಳಿಲ್ಲ ಅಂದರೆ ಮುಂದೆ ಯಾವ ಕುಂದುಕೊರತೆ ಬರ್ಬೋದು ಅನ್ನೋದು ಒಂದು ಐಡಿಯಾ ಇರುತ್ತೆ ರೈತನಿಗೆ. ಆ ಎಲ್ಲ ವಿಚಾರಗಳನ್ನು ತಾವುಗಳು ತಿಳ್ಕೊಂಡು ಉತ್ತಮವಾದ ಫರ್ಟಿಲೈಸರ್ಸ್ ಕಡೆ ಹೋಗ್ಬಿಟ್ಟು ನೀವು ಔಷಧಿಯನ್ನು ತಗೊಬಂದು ನಿಮ್ಮ ಹೊಲಗಳಿಗೆ ಹೂವು ಕಟಾಪಾದ ದಿನವೇ ಹೊಡೆದ್ರೆ ತುಂಬ ಉತ್ತಮ. ಸಾಧ್ಯ ಆಗಲಿಲ್ಲ ಅಂದಾಗ ತಿರುಗಿ ದಿನ ಹೊಡಿಲೇಬೇಕಾಗಿರುತ್ತೆ. ನೀವು ಔಷಧಿ ಹೊಡಿಯೋದು ಬಿಟ್ಟಿದ್ದೀರಾ ಅಂದರೆ ಇಷ್ಟು ದಿನ ಏನು ಬಂಡವಾಳ ಆಗಿ ಇದನ್ನು ರೆಡಿ ಮಾಡಿದರೆ ಇದು ಹಾಳಾಗೋಗ್ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನುಸಿ ಅಂತಕ್ಕಂಥದ್ದು ತುಂಬ ಕಾಡ್ತಾಯಿದೆ ಹೂವಿಗೆ. ಅದರ ಹತೋಟಿಯನ್ನು ಮಾಡಬೇಕಂದ್ರೆ ನೀವು ಔಷಧಿಯ ಮೊರೆಯನ್ನು ಹೋಗಲೇಬೇಕು. ಅಚ್ಚುಕಟ್ಟಾಗಿ ಹೂವು ಕಟಾಪಾದ ನಂತರ ಔಷಧಿ ಸಿಂಪಡಣೆ ಒಂದು ಮುಖ್ಯ ಕಾರಣ. ಆದರೆ ಎರಡನೇದಾಗಿ ಯಾವುದೇ ರೀತಿಯ ಕಳೆ ಬಿಟ್ಕೋಬಾರ್ದು. ನೋಡಿ, ಕಳೆ ಬಿಟ್ಕೊಂಡಾಗ ಏನಾಗುತ್ತೆ, ಸಣ್ಣ ಪುಟ್ಟ ಹುಳುಗಳು, ಕ್ರಿಮಿಕೀಟಗಳು ಸ್ಟಾರ್ಟ್ ಆಗ್ತವೆ. ಆ ಹುಳುಗಳಿಂದನೇ ಕೆಲವೊಂದು ಡಿಸೀಸಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಹೂವಿನ ತೋಟದಲ್ಲಿ ಕಳೆಯನ್ನು ಬಿಟ್ಕೋಬೇಡಿ. ನೀವೆಷ್ಟು ನೀಟಾಗಿ ಕಳೆ ಇಲ್ದಲೇ ಔಷಧಿ ನೀಟಾಗಿ ಮೇಂಟೈನ್ ಮಾಡಿ ಸರಿಯಾದ ಸಮಯಕ್ಕೆ ಕಟಾಪ್ ಮಾಡಿ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ತಿರೋ ಅಷ್ಟು ಚೆನ್ನಾಗಿ ಹೂವು ಬರುತ್ತೆ. ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು. ನೀವೆಷ್ಟು ಕ್ವಾಂಟಿಟಿ ತೆಗಿತೀರೋ ಅಷ್ಟು ನಿಮಗೆ ಲಾಭ ಆಗುತ್ತೆ ಸ್ನೇಹಿತರೆ. ಯಾವ ಪ್ರಮಾಣದಲ್ಲಿ ಹೂವು ಬೆಳೆದಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ, ಎಷ್ಟು ಚೆನ್ನಾಗಿ ಹೂವು ಬೆಳೆದಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹೂವು ತುಂಬ ಚೆನ್ನಾಗಿದೆ ಅಂದಾಗ ತುಂಬ ಒಳ್ಳೆಯ ಬೆಲೆ ಸಿಗುತ್ತೆ ಸ್ನೇಹಿತರೆ. ನೀವು ತುಂಬ ಹೂವು ಬೆಳೆದು ನುಸಿ ಬಿದ್ದು ಹೂವು ಹಾಳಾಗಿದ್ದರೆ ಬೆಲೆ ಒಳ್ಳೆ ಸಿಗೋದಿಲ್ಲ. ಉತ್ತಮವಾದ ಹೂವನ್ನು ಮೇಂಟೈನ್ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಬೆಳೀತೀರೋ ಆ ಪ್ರಮಾಣದಲ್ಲಿ ಲಾಭವನ್ನು ತಾವುಗಳು ಮಾಡುವುದಾಗಿರುತ್ತೆ. ಈ ಎಲ್ಲ ವಿಚಾರಗಳನ್ನು ತಪ್ಪದೇ ರೈತ ಆದವನು ತಿಳ್ಕೋಬೇಕು. ನೋಡಿ, ಈ ರೀತಿ ಬೆಳೆದಾಗ ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ಎಲ್ಲರೂ ಹೂವು ಬೆಳೀತಾರೆ, ಈ ರೀತಿ ಕೆಲವೊಬ್ಬ ರೈತರು ಮಾತ್ರ ಬೆಳೀತಾರೆ. ಆ ರೈತರು ಏನು ಮಾಡಿರ್ತಾರೆ ಅಂದರೆ ಟೈಮಿಗೆ ಸರಿಯಾಗಿ ಗೊಬ್ಬರದ ಪೂರೈಕೆಯನ್ನು ಮಾಡಿರ್ತಾರೆ, ಟೈಮಿಗೆ ಸರಿಯಾಗಿ ಕಳೆಯನ್ನು ತೆಗೆದಿರ್ತಾರೆ, ಟೈಮಿಗೆ ಸರಿಯಾಗಿ ಔಷಧಿಯನ್ನು ಹೊಡಿತಾ ಇರ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರೈಕೆ ಪ್ರಮಾಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಾರೆ ಶ್ರಮವಹಿಸಿ. ಹಾಗಾಗಿದ್ದಲ್ಲಿ ಮಾತ್ರ ಹೂವು ಈ ರೀತಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಅದೇ ರೀತಿ ಮಗ್ಗುಗಳು ಯಾವ ಮಟ್ಟದಲ್ಲಿ ಇದ್ದಾವೆ ಅಂದರೆ ಮುಂದಿನ ದಸರಾಕ್ಕೆ ತುಂಬ ದೊಡ್ಡ ಕಟಾಪು ಬೀಳುತ್ತೆ. ಒಳ್ಳೆ ಬೆಲೆ ಅಂತೂ ಖಂಡಿತವಾಗಿಯೂ ಬರುತ್ತೆ. ಈ ರೈತ ಅದ್ಭುತವಾದ ಲಾಭವನ್ನು ಮಾಡ್ಬೋದು. ಪ್ರತಿಯೊಬ್ಬ ರೈತರು ಹೂವಿನ ಕೃಷಿ ಮಾಡ್ತಕ್ಕಂಥವ್ರು ಆರೈಕೆ ಕಡೆ ಒತ್ತು ಕೊಟ್ಟರೆ ಖಂಡಿತವಾಗಿಯೂ ಹೂವಿನ ಕೃಷಿಯಲ್ಲಿ ಲಾಭವನ್ನು ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದುಬಾರಿ ಕೂಲಿ ಆಗಿರೋದ್ರಿಂದ ಮೇಂಟೆನೆನ್ಸ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೂವು ಕ್ವಾಲಿಟಿ ಇಟ್ಕೊಂಡಾಗ ನೀವು ಅಧಿಕ ಲಾಭ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಇರ್ತವೆ ಸ್ನೇಹಿತರೆ. ನೋಡಿ, ಹೂವಿನ ಕೃಷಿಯಲ್ಲಿ ತೊಡಗಿದಂಥ ರೈತ ಹಾಕಿದ್ದಿಂದ ಹೂವು ಕಟಾಪು ಮುಗಿಯೋ ದಿನದವರೆಗೂ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಕಳೆ, ಗೊಬ್ಬರ, ಔಷಧಿ, ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ಪೂರೈಕೆಯನ್ನು ಮಾಡ್ತಾ ಇರಬೇಕು. ವೇರಿಯೇಷನ್, ಶೀತ ಆಗೋ ಪ್ರಮಾಣದಲ್ಲಿ ಕಡಿಮೆ ನೀರಿನ ಪ್ರಮಾಣ, ಬಿಸಿಲು ಜಾಸ್ತಿ ಆದಾಗ ನೀರಿನ ಪ್ರಮಾಣದ ಪೂರೈಕೆ ಜಾಸ್ತಿ ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದರೆ
ಹೂವಿನ ಕೃಷಿಯಲ್ಲಿ ಲಾಭ ಮಾಡೋದಕ್ಕೆ ತುಂಬ ಅವಕಾಶಗಳಿದೆ ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸಿದ್ದಾನೆ. ನನ್ನ ಮಾಹಿತಿಯಿಂದ ನಿಮಗೆ ಅನುಕೂಲ ಆದರೆ ಮುಂದಿನ ದಸರಾಕ್ಕೆ ನೀವು ಲಾಭ ಮಾಡಬೇಕಂದ್ರೆ ಇದೇ ರೀತಿ ಆರೈಕೆಯನ್ನು ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಇದೇ ರೀತಿಯ ಕೃಷಿ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ರೈತರಿಗೆ ತಿಳಿಸ್ತಾ ಇರ್ತೇನೆ. ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.